इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। ಒಂದು ಆವಾಸ ದಾನದ ಕಥೆಯನ್ನು ನಿಮಗೆ ಹೇಳ್ತೀವಿ. ಆವಾಸ ದಾನ ಅಂದರೆ ಮುನಿ ನಿವಾಸ, ಸಂತ ನಿವಾಸ. ಏನು ಇದಕ್ಕೆ ಮುನಿ ನಿವಾಸ ಅಂತಾರೆ, ಸಂತ ನಿವಾಸ ಅಂತಾರೆ, ಅತಿಥಿ ನಿವಾಸ. ಏನು ಕೇಳ್ತಾ ಇದ್ದೀರಿ? ಇಲ್ಲ, ಮಾತಾರು ಆಡಬೇಡ್ರಿ. ಈ ನಿವಾಸದ ಬಗ್ಗೆ ಆವಾಸದಾನ ಅಂತ ಹೇಳ್ತಾರೆ. ಇದ್ರದ್ದು ಕತೆ ಒಂದು ಹಂದಿಯ ಕತೆ, ಕಾಡ ಹಂದಿಯ ಕತೆ ಬರೆದಿದ್ದಾರೆ ಸ್ವಾಮಿ ಸಮಂತ್ರ ಭದ್ರಾಚಾರ್ಯರು. ಆ ಕಥೆಯನ್ನು ತಮಗೆ ಸಂಕ್ಷಿಪ್ತವಾಗಿ ಅವರ ಪೂರ್ವದ ಜನ್ಮದ ಇತಿಹಾಸದಿಂದ ತಿಳಿಸಲಾಗುತ್ತದೆ. ಒಂದು ನಗರದಲ್ಲಿ ಒಬ್ಬರು ಚೌರಿಕ, ಇನ್ನೊಬ್ಬ ಅಗಸರು. ಯಾರು? ಒಬ್ಬರು ಚೌರಿಕ, ಇನ್ನೊಬ್ಬರು ಅಗಸರು. ಎರಡು ಜನ ಸೇರಿ ಒಂದು ದೊಡ್ಡ ಧರ್ಮಶಾಲೆ ಮಾಡಿದ್ರಂತೆ. ಬರೋರಿಗೆ ಹೋಗೋರಿಗೆ ಯಾತ್ರಿಗಳಿಗೆ ಇರಲಿಕ್ಕಾಗಿ ಆ ಒಂದು ಧರ್ಮಶಾಲೆಯನ್ನು ನಿರ್ಮಾಣ ಮಾಡಿದರು. ಆದರೆ ಧರ್ಮಶಾಲೆ ಇತ್ತು, ಬರ್ತಿದ್ರು, ಯಾರು ಹೋಗೋರು ಬರೋರು ಯಾತ್ರಿಗಳೆಲ್ಲ ಇರ್ತಿದ್ರು. ಹಾಗೆ ಕಾಲಕ್ರಮೇಣ ಕಳೀತಾ ಹೋದಾಗ ಎಷ್ಟೋ ವರ್ಷ ಕಳೆದ ನಂತರ ಒಬ್ಬರು ದಿಗಂಬರ ಮುನಿಗಳು, ಯತಿಗಳು, ಸಾಧುಗಳು ಆ ನಗರದಲ್ಲಿ ಬಂದರು. ಚೌರಿಕರ ವಿಚಾರ ಬೇರೆ ಇತ್ತು. ಸ್ವಲ್ಪ ಸರಿಯಾದ ಒಳ್ಳೆಯ ಗುಣಗಳು ಇರಲ್ಲ, ಕೆಲವೇ ವ್ಯಸನಗಳ ಅಧೀನನಾಗಿದ್ದರು. ಆದರೆ ಅಗಸರು ತುಂಬ ಧರ್ಮನಿಷ್ಠರಾಗಿದ್ದರು. ಏನಾಗಿದ್ದರು? ಯಾವ ವ್ಯಸನ ಇನ್ನೊಂದು ಇಲ್ಲ, ಧರ್ಮದಲ್ಲಿ ತುಂಬ ಶ್ರದ್ಧೆವಂತವರಾಗಿದ್ದರು. ತಮ್ಮ ಜೀವನದಲ್ಲಿ ಶಕ್ತಿ ಅನುಸಾರ ವ್ರತ ನಿಯಮಗಳನ್ನು ಪಾಲನೆ ಮಾಡ್ತಿದ್ರು. ಆ ದಿಗಂಬರ ಮುನಿಗಳನ್ನು ನೋಡಿ ಕೈ ಮುಗಿದು ನಮಸ್ಕಾರ ಮಾಡಿ ಅವರಿಗೆ ಇರಲಿಕ್ಕೆ ಆ ನಗರದಲ್ಲಿ ಆ ಧರ್ಮಶಾಲೆಯಲ್ಲಿ ಕರ್ಕೊಂಡು ತುಂಬ ಚಳಿಗಾಲ. ಆ ಚಳಿಗಾಲದಲ್ಲಿ ಆ ಧರ್ಮಶಾಲೆಯಲ್ಲಿ ಇರಲಿಕ್ಕೆ ಅವರಿಗೆಲ್ಲ ಮಾಡಿದರು. ಆದರೆ ಕರ್ಮ ಧರ್ಮದ ಸಂಯೋಗದಿಂದ ಅವರಿಗೆ ಏನೋ ಒಂದು ಕಾರಣವಶಾಗಿ ಪರ ಊರಿಗೆ ಹೋಗಬೇಕಾಯ್ತು. ಯಾರಿಗೆ? ಅಗಸರಿಗೆ. ಆದರೆ ಅವರು ಹೋಗುವಾಗ ಏನು ಹೇಳಿದರು? ಆ ಧರ್ಮಶಾಲೆಯಲ್ಲಿರುವಂಥ ಕಾವಲುಗಾರರಿಗೆ ತಿಳಿಸೋದ್ರು, ನಾನು ಈಗನೇ ಬರ್ತೀನಿ, ಇಲ್ಲ ಆದರೆ ಬೆಳಗ್ಗೆ ಅಂತೂ ಬಂದೇ ಬರ್ತೀನಿ, ಏನೋ ಒಂದು ಆಗಬಾರ್ದಿದ್ದ ಘಟನೆ ನಡೆದಿದೆ, ಅದಕ್ಕಾಗಿ ನನಗೆ ಹೋಗಬೇಕಾಗಿದೆ. ಆದರೆ ನಾನು ಹೋಗ್ತಾ ಇದ್ದೀನಿ, ಮುನಿಗಳಿಗೆ ಏನೂ ತೊಂದರೆ ಆಗಬಾರ್ದು, ಸಾಧುಗಳಿಗೆ ನೀವಿಲ್ಲಿ ನೋಡಿಕೊಂಡಿರಿ. ಅವರು ಆ ಕಡೆ ಹೋದರು. ರಾತ್ರಿಯಲ್ಲಿ ಒಬ್ಬ ವೇಷಧಾರಿ ಸಾಧು ಬಂದ್ರಲ್ಲಿ. ವೇಷಧಾರಿ ಸಾಧು ಅಂದ್ರೆ ಏನ್ರಿ? ಒಟ್ಟು ಹೆಸರಿಗೆ ಸಾಧು. ಏನ? 3 ಹೊತ್ತು ಉಂಡು ಜಗದ್ಗುರು. ಯಾರ? ಅಷ್ಟಾರು ಸಾಕಿತ್ತು, ಎಷ್ಟು ಮತ್ತು ಇನ್ನು ವ್ಯಸನ. ಈಗ ನಮಗೂ ಅಂತಾರೆ ಬೇಕಾಗಿತ್ತು ರೀ ಮಹಾರಾಜರೇ. ನಾವೆಲ್ಲ ಈಗ ಬ್ಯಾಕ್ವರ್ಡ್ ಕ್ಲಾಸ್ ಆಗಿವ. ಈಗ 3 ಹೊತ್ತುಕೊಂಡು ಜಗದ್ಗುರು ಆದ್ರೆ ಭಾಳ ಒಳ್ಳೆಯರ. ಲೋಭಿ ಗುರುಗಳ ಲಾಲಚ್ಚಿಯಾದ, ಆಸೆ ಬುರುಕನಾದ ಶಿಷ್ಯ ಇಬ್ಬರದು ಅವ್ರದ್ದೇ ಸಾಮ್ರಾಜ್ಯನ ನರಕದಲ್ಲಿ. ಅದಕ್ಕೆ ಯಥಾರ್ಥ ಅವ್ರು ಬಂದರು. ಏನು ಮಾಡಿದ್ರ? ಸುಮ್ಮನೆ ಇಷ್ಟು ದೊಡ್ಡ ಧರ್ಮಶಾಲೆಯಲ್ಲಿ ಎಲ್ಲರೂ ಒಂದು ಕಡೆ ಇರ್ಬೇಕ ಬೇಡ? ಅವ್ರು ಏನು ಮಾಡಿದಾರೆ? ಗಾಂಜಾ ಭಂಗಿ ಅಂಥದೆಲ್ಲ ಸೇದ್ಕೊಂತ ಬ್ಯಾಡ್ದಿದ್ದೇನೋ ಮಾಡ್ಕೊತ ಅಷ್ಟೂ ಮಾಡಿಲ್ಲ. ಇಬ್ಬರು ಚೌರಿಕ ಮತ್ತು ಅವರಿಬ್ಬರು ಅಂತರೇ ಆಗಿದ್ದಾರೆ.
ಈ ಮುನಿಗಳನ್ನು ಸಾಮಾಯಿಕ ಕುಂತವ್ರನ್ನ ಹಿಡಿದು ಎಳ್ಕೊಂಡು ಬಂದು ಹೊರಗೆ ಹಾಕ್ಬಿಟ್ಟ. ಚಳಿಗಾಲದಲ್ಲಿ ಮಂಜುಗಡ್ಡೆಯಿಂದ ಮೈ ತುಂಬ ಮಂಜುಗಡ್ಡೆನೇ ಬೆಳಗಾಗತಕ್ಕ ಮುಚ್ಕೊಂಡು ಬಿಟ್ಟೈತೆ ಮಂಜುಗಡ್ಡೆ. ಅಷ್ಟೊತ್ತಿಗೆ ಆ ಅಗಸರು ಬಂದು ನೋಡ್ತಾರೆ, ಬೆಳಗ್ಗೆ ಅಷ್ಟೊತ್ತಿಗೆ ಬಂದಿದ್ದಾರೆ. ಆವಾಗ ಈ ಕಾವಲುಗಾರ ಕೇಳ್ತಾನೆ, ಇದೇನಿದು ಅಂತ ಕೇಳಿದ. ಹೀಗೆ ಯಾಕೆ ಅಂತ. ನಾ ಏನು ಮಾಡಲಿ ಸಾವುಕಾರ, ಅವ್ರು ಯಾರೋ ಒಬ್ಬರು ಸಾಧು ಬಂದಿದ್ದ, ಮತ್ತು ಇವರು ಮತ್ತು ಚೌರಿಕ ಇಬ್ಬರು ಸೇರಿಕೊಂಡು ಅವ್ರನ್ನ ಧ್ಯಾನಕ್ಕೆ ಕೂತಾಗ ಹಿಡಿದು ಎಳ್ಕೊಂಡು ಬಂದು ಹೊರಗೆ ಹಾಕಿಬಿಟ್ಟಾರ. ನಾನೇನು ಮಾಡಬೇಕು ಈಗ? ನಾನೇನು ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನು ಸುಮ್ಮನೆ ಆದೆ. ಆವಾಗ ಅವ್ರಿಗೆ ತುಂಬ ಸಹಿಸಲಾರದಿದ್ದಷ್ಟು ಸಿಟ್ಟು ಬಂತು. ಯಾರಿಗೆ? ಅಗಸರಿಗೆ. ಸಿಟ್ಟು ಬಂದಾಗ ಅವರು ಚೌರಿಕನಿಗೆ ಹೇಳಿದ್ರು, ಇಷ್ಟು ದೊಡ್ಡ ಧರ್ಮಶಾಲೆ ಇತ್ತು, ಬಂದರು ಬರ್ತಿದ್ರು, ಇದ್ದರು ಇದ್ಕೊತಿದ್ರು, ಇವ್ರನ್ನ ಯಾಕೆ ನೀವು ಹಿಂಗೆ ಮಾಡಿದ್ರಿ? ಆವಾಗ ಅವರೊಳಗೆ ಮಾತಾದು ಇನ್ನೂ ಮುಂದೆ ಹೆಚ್ಚಾಗಿ ಅವರು ಜಾಸ್ತಿ ವಿಕೋಪಕ್ಕೆ ಬಂದು ಇಬ್ಬರು ಹೊಡೆದಾಡಿ ಇಬ್ಬರು ಪ್ರಾಣ ಬಿಟ್ಟರು. ಪ್ರಾಣವನ್ನು ಬಿಟ್ಟು ಆಮೇಲೆ ಆ ಅಗಸರು ಇದ್ದವರು ಕಾಡಿನಲ್ಲಿ ಒಂದು ಕಾಡು ಹಂದಿಯಾಗಿ ಜನ್ಮ ತಾಳಿದರು. ಇದು ಅವನು ಚೌರಿಕರು ಅದೇ ಅರಣ್ಯದಲ್ಲಿ ಒಂದು ಹುಲಿಯಾಗಿ ಜನ್ಮವನ್ನು ತಾಳಿದರು. ಇಬ್ಬರು ಜನ್ಮ ತಾಳಿ ಅವರವರ ವೃತ್ತಿಯಲ್ಲಿ ಏನೋ ಧರ್ಮ ಅನುಸಾರ ಹಾಗೆ ಕಾಲ ಕಳೀತಿದ್ರು. ಆ ಕಾಡು ಹಂದಿ ಒಂದು ಗುಹೆಯಲ್ಲಿ ಇರ್ತಿತ್ತು, ಪರ್ವತದ ಗುಹೆಯಲ್ಲಿ ಮೇಲೆ. ಆ ಗುಹೆಯಲ್ಲಿ ಇರ್ತಾ ಇದ್ದಾಗ ಯೋಗದಿಂದ ಅಲ್ಲೊಬ್ಬರು ಚಾರಣ ವೃದ್ಧಿ ಮುನಿಗಳು ಒಬ್ಬರು ಇಬ್ಬರು ವಿಹಾರ ಆಕಾಶ ಮಾರ್ಗವಾಗಿ ಬಂದರು. ಸಾಯಂಕಾಲದ ಸಮಯ ಆದದ್ರಿಂದ ಅವರು ಅಲ್ಲೇನೆ ರಾತ್ರಿ ಉಳಿಲಿಕ್ಕಾಗಿ, ಅಂದರೆ ರಾತ್ರಿಯಲ್ಲಿ ಅವರು ಸಾಮಾಯಿಕ ಧ್ಯಾನ ಎಲ್ಲ ಮಾಡಲಿಕ್ಕಾಗಿ ಅಲ್ಲೇನೆ ರಾತ್ರಿಯಲ್ಲಿ ಅವರು ಕೂಡ ವಿಹಾರ ಮಾಡಲ್ಲ. ಚಾರಣ ವೃದ್ಧಿ ಇರಲಿ, ಪರಿಹಾರಿ ಶುದ್ಧಿ ಸಂಯತವನ್ನು ಪಡ್ಕೊಂಡಂಥ ಮುನಿಗಳು ಇರಲಿ. ಆವಾಗ ಆ ಮುನಿಗಳನ್ನು ನೋಡಿತು ಯಾವುದು? ಆ ಕಾಡು ಹಂದಿಯಾಗಿ ಏನು ಹುಟ್ಟಿದ್ರಲ್ಲ ಯಾರು? ಅಗಸರು. ಅದಕ್ಕೆ ಪೂರ್ವ ಜನ್ಮದ ನೆನಪಿಗೆ ಬಂತು. ತಕ್ಷಣ ಮುನಿಗಳ ಮುಂದೆ ನಮಸ್ಕಾರ ಮಾಡಿ ಅವರಿಗೆ ತನ್ನ ಮುಂದಿನ ಕಾಲಿನ ಮಂಡಿಯನ್ನು ಊರಿ ಮೊಳಕಾಲು ಊರಿ ತಲೆ ಬಾಗಿಸಿ ನಮಸ್ತು ಮಾಡಿ ಸಮ್ಯಕ್ ದೃಷ್ಟಿ ಪಡ್ಕೊಂತು, ಸಮ್ಯಕ್ ದರ್ಶನ. ಆಮೇಲೆ ಅಣುವ್ರತಗಳನ್ನು ಸ್ವೀಕಾರ ಮಾಡ್ತು. ನಾನು ಹೀಗಿದ್ದೆ ಎಲ್ಲ ಅದಕ್ಕೆ ನೆನಪಿಗೆ ಬಂತು. ಆಮೇಲೆ ತನ್ನ ಬಾಲದಿಂದಲೇ ಆ ಗುಹೆಯನ್ನೆಲ್ಲ ಸ್ವಚ್ಛ ಮಾಡಿತು. ನೋಡ್ರಿ, ಕೈಯಿಲ್ಲ, ಬಾಯಿಂದ ಊದಿ ಅದರ ದುಗುಳನ್ನೆಲ್ಲ ಹೊರ ಹಾಕಿ ಅವ್ರ ತಲೆ ಬಾಗಿ ಮತ್ತೆ ಆ ಮುನಿಗಳನ್ನು ಬನ್ನಿ ಅಂತೇಳಿ ಕರ್ಕೊಂಡೋಗಿ ಆ ಗುಹೆ ಒಳಗೆ ಮುನಿಗಳಿಗೆ ವಿರಾಜಮಾನ ಆಗಲಿಕ್ಕೆ ಅದು ಭಾಳ ಪ್ರಾರ್ಥನೆ ಮಾಡ್ಕೊಂತು. ಹೆಂಗೆ ಅದಕ್ಕೆ ಭಾಷೆ ಬತ್ತಿತ್ತನ ಮಹಾರಾಜರ? ತನ್ನ ಭಾಷೆಯಲ್ಲಿ, ಯಾವ ಭಾಷೆಯಲ್ಲಿ? ತನ್ನ ಭಾಷೆಯಲ್ಲಿ ಸಂವೇದನಾ ಧರ್ಮವನ್ನು ಪಾಲನೆ ಮಾಡೋಕ್ಕೆ ಯಾರಿಗೂ ಯಾವ ಬಂಧನವೂ ಇಲ್ಲ. ಆದರೆ ಅದು ನಿಷ್ಠೆಯಿಂದ ಯಾವಾಗ ಆ ಮುನಿಗಳು ಆ ಗುಹೆ ಒಳಗೆ ಹೋದರು, ರಾತ್ರಿ ಆ ಗುಹೆಯಲ್ಲಿ ಅವರು ಧ್ಯಾನ ಅಧ್ಯಯನಕ್ಕಾಗಿ ಉಳಿದ್ರು. ಆದರೆ ಅರ್ಧ ರಾತ್ರಿ ಅಷ್ಟೊತ್ತಿಗೆ ಆದರೆ ಆ ಕಾಡು ಹಂದಿ ಆ ಗುಹೆ ಬಾಗಿಲಲ್ಲಿ ಏನೂ ಬಾಗಿಲೇ ಇಲ್ಲ. ಆದರೆ ಬಾಗಿಲಲ್ಲಿ ತಾನು ರಾತ್ರಿಯೆಲ್ಲ ಕಾವಲುಗಾರನಾಗಿ ನಿಂತು. ಯಾಕೆಂದರೆ ಯಾವುದಾದ್ರು ಹಿಂಸಕ ಪ್ರಾಣಿಗಳು ಬಂದರೆ ಏನು ಮಾಡೋದು? ಮುನಿಗಳಂತೂ ಅವರು ಧ್ಯಾನದಲ್ಲಿದ್ದಾರ. ಹಾಗೆ ನೋಡ್ರಿ ಕಾದ್ಕೊಂಡು ರಾತ್ರಿಯೆಲ್ಲ ಅಲ್ಲೇ ಉಳ್ಕೊಂತು. ಅರ್ಧ ರಾತ್ರಿ ಅಷ್ಟೊತ್ತಿಗೆ ಆ ಹುಲಿಗೆ ಆ ಮುನಿಗಳ ಶರೀರದ ಒಂದು ಪರಿಮಳದಿಂದ ಗೊತ್ತು ಹಿಡಿದು ಇಲ್ಲಿ ಯಾರೋ ಮನುಷ್ಯರಿದ್ದಾರೆ ತಿನ್ನಬೇಕು ಅಂತ ಆ ಹುಲಿ ಆ ಕಡೆಯಿಂದ ಬರ್ತದೆ.
ಮಧ್ಯರಾತ್ರಿಯಲ್ಲಿ. ಆವಾಗ ಇದು ತನ್ನ ರಕ್ಷಣೆಗಾಗಿ ಕಟಿಬದ್ಧವಾಗಿ ಅಲ್ಲಿ ನಿಂತಿದೆ. ಆಗ ನಿಂತು ಬೆಳಗ್ಗೆ ರಾತ್ರಿ ಅಷ್ಟೊತ್ತಿಗೆ ಕತ್ಲೆ, ಬೆಳಗನೂ ಇಲ್ಲ ಬೆಳಕು ಇಲ್ಲ, ಆದರೆ ಅದು ಒಳಗೆ ಹೋಗಬೇಕು ಅಂತದ. ಈ ಹಂದಿ ಹೇಳ್ತದೆ ಹುಲಿಗೆ, ನಾನು ಜೀವಂತವಾಗಿ ಇರತಕ್ಕ ನನ್ನ ಆರಾಧ್ಯ ಪರಮೇಷ್ಠಿಗಳು ಯಾರು, ನಿನಗೆ ಒಳಗೆ ಹೋಗಕ್ಕೆ ನಾನು ಬಿಡಂಗಿಲ್ಲ. ಆದರೆ ಭಾಳ ಅವರಲ್ಲೂ ಮತ್ತು ವಿಕೋಪಕ್ಕೆ ಬಂತು. ಅವರು ಎರಡು ಅದು ಇನ್ನು ಮುಂದುವರಿಯೋಕ್ಕೆ ಬಂತ ಅಂದಾಗ ಎರಡು ಆ ಪರ್ವತದ ಮೇಲೆ ಯುದ್ಧವನ್ನು ಆರಂಭಿಸಿದು. ಘನಘೋರವಾದ ಯುದ್ಧವನ್ನು ಆರಂಭಿಸಿದು. ತಾವೇ ಎರಡು ಹೊಡೆದು ಬಡಿದು ಎಷ್ಟು ಪ್ರಯತ್ನ ಪಟ್ಟತಂತಂದ್ರೆ ಆ ಹಂದಿ ಮುನಿಗಳ ರಕ್ಷಣೆಗಾಗಿ ಹೊಡೆದಾಡಿ ಎರಡೂ, ಒಂದು ರಕ್ಷಣೆಗಾಗಿ ಹೊಡೆದಾಡ್ತೈತಿ, ಇನ್ನೊಂದು ಭಕ್ಷಣೆಗಾಗಿ. ಎರಡೂ ಹೊಡೆದಾಡಿ ಪರ್ವತದ ಕೆಳಗೆ ಬಿದ್ದು. ಆದರೆ ಎರಡರ ಪ್ರಾಣ ಕಳ್ಕೊಂಡು. ಆದರೆ ಹಂದಿ ಸ್ವರ್ಗದಲ್ಲಿ ದೇವನಾಗಿ ಹುಟ್ಟಿದ. ಸಮ್ಯಕ್ ದೃಷ್ಟಿ, ಅನುರತಿ ಮತ್ತು ಮುನಿಗಳ ರಕ್ಷಣೆಗಾಗಿ. ಆ ಹುಲಿ ಮತ್ತು ಆ ಮುನಿಗಳನ್ನು ಭಕ್ಷಣೆಗಾಗಿ ಮತ್ತು ಮಿಥ್ಯಾ ಧರ್ಮದಿಂದಲೂ ಅದು ಅಂಥ ಕ್ರೂರ ಕರ್ಮದಿಂದ ನರಕದಲ್ಲಿ ಹೋಗಿ ಹುಟ್ಟಿತು. ಇದರ ಸಾರ ಏನು ಅಂತಂದರೆ, ರತ್ನಕರ್ಣದ ಶ್ರಾವಕಾಚಾರದಲ್ಲಿ ಮುನಿಗಳಿಗೆ ಆವಾಸ ದಾನವನ್ನು ಕೊಡೋದ್ರಲ್ಲಿ ಯಾರಾದರೂ ಪ್ರಸಿದ್ಧಿಯನ್ನು ಪಡ್ಕೊಂಡರಂತ ಅಂದರೆ ಸ್ವಾಮಿ ಸಮಂತ್ರ ಭದ್ರಾಚಾರ್ಯರು ಆ ಕಾಡ ಹಂದಿಯ ಕಥೆಯನ್ನು ಬರೆದಿದ್ದಾರೆ. ನಿಮಗಿದೆ ಇದರಲ್ಲಿ ಲಾಸ್ಟಿಗೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಆಹಾರ ದಾನದಲ್ಲಿ ಯಾರು ಪ್ರಸಿದ್ಧರಾದರು, ಯಾವುದರಲ್ಲಿ? ಇದರಲ್ಲೆಲ್ಲ ಮಾನವ ಧರ್ಮದಲ್ಲಿ ಕಥೆಗಳನ್ನೆಲ್ಲ ಕೊಟ್ಟಿದ್ದಾರೆ ನೋಡ್ರಿ. ಅದ್ರಾಗೆ ನೀವು ನೋಡ್ಕೊಳ್ಬೋದು. ಕಥೆಗಳನ್ನು ಕೊಟ್ಟಿದ್ದು 8 ಅಂಗದಲ್ಲಿ ಯಾರ್ಯಾರು ಪ್ರಸಿದ್ಧರಾದರು, ಯಾರ್ಯಾರು 5 ಪಾಪದಲ್ಲಿ ಪ್ರಸಿದ್ಧರಾದರು, ಯಾರ್ಯಾರು 4 ಪ್ರಕಾರ ದಾನ ಕೊಡೋದರಲ್ಲಿ ಪ್ರಸಿದ್ಧರಾದರು, ಇವರು ಕಥೆಗಳನ್ನೆಲ್ಲ ವಿಸ್ತಾರ ಸ್ವಲ್ಪ ಬರೆದಿದ್ದಾರೆ. ತಾವು ಅಲ್ಲಿ ನೋಡ್ಕೊಳ್ರಿ. ಇಲ್ಲಿ ಇದರ ಸಾರವೇನು ಅಂತ ಅಂದರೆ, ಇಲ್ಲಿ ಕೇಳ್ರಿ, ನಾವು ಗಂಭೀರವಾಗಿ ವಿಚಾರ ಮಾಡಬೇಕು. ಯಾವ ಪಕ್ಷಪಾತ ಯಾರದು ನಮಗೆ ಸಂಬಂಧ ಇಲ್ಲ. ಧರ್ಮವನ್ನು ಸ್ವೀಕಾರ ಮಾಡಾಗ ಏನು ಹೇಳೋದು ಗೊತ್ತಾ? ಯಾರು ಬೇಕಾದರೂ ಇರಲಿ, ಧರ್ಮನ, ಅಧರ್ಮ. ನೀವು ಮಾತಾಡಿದ್ರೆ ಹಾಡಿದ್ರಿ, ನಾವು ಮಾತಾಡಿದರೆ ಬೈಗುಳ ಅನ್ನೋದು. ಯಾರು ಏನು ಸತ್ಯ ಇದೆ ಅದು ಸತ್ಯಕ್ಕೆ ಸತ್ಯ ಅನ್ಬೇಕು, ಅಸತ್ಯಕ್ಕೆ ಅನ್ಬೇಕು. ಹಾಗೆ ನಮ್ಮದು ಯಾವುದೋ ಒಂದು ಸ್ವಾರ್ಥ ಇಟ್ಕೊಂಡಲ್ಲ. ಈಗ ಎಷ್ಟೋ ಜನ ಅಂತೇಳಿ ದೇವಿ ದೇವತೆಗಳು ರಕ್ಷಣೆ ಮಾಡ್ತಾರೆ, ಅವ್ರನ್ನ ಅದಕ್ಕಾಗಿ ನಾವು ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಅವರನ್ನು ನೀವು ಪೂಜೆ ಮಾಡೋದಾದರೆ ಏನು ಮಾಡಬೇಕಿನ್ನು? ಯಾವ ದೇವಿ ದೇವತೆಗಳು ತಮ್ಮ ಪ್ರಾಣವನ್ನು ಬಿಟ್ಟು ಯಾರನ್ನ, ಮುನಿಗಳನ್ನ, ಮಂದಿರವನ್ನ ಯಾರನ್ನೂ ರಕ್ಷಣೆ ಮಾಡಿಲ್ಲ. ಇಲ್ಲಿ ತಕ್ಕ ಏನು ಮಾಡಿಲ್ಲ? ರಕ್ಷಣೆ ಮಾಡಿದ್ದಾರೆ. ಪ್ರಾಣ ಬಿಟ್ಟು ಮಾಡಿದಾರ? ಯಾರು ತಮ್ಮ ಪ್ರಾಣ ಬಿಟ್ಟಾರ? ಅದಕ್ಕಾಗಿ ಯಾರೂ ಬಿಟ್ಟಿಲ್ಲ. ಅಂದ ಮೇಲೆ ಈಗ ಅವರು ದೊಡ್ಡವರು, ಇವರು ದೊಡ್ಡವರ. ಹಾಗಾದ್ರೆ ನಾಳೆ ಒಂದು ಹಂದಿದು ಮೂರ್ತಿ ಮಾಡಿಟ್ಕೊಂಡು ಪೂಜೆ ಮಾಡೋದು ಶುರು ಮಾಡ್ರಿ. ರಕ್ಷಣೆ ಮಾಡಿದವರು ಪೂಜ್ಯರಲ್ಲ. ವ್ರತ ಪಾಲನೆ ಮಾಡೋ ರತ್ನತ್ರಯಧಾರಿಗಳಷ್ಟೇ ನಮಗೆ ಪೂಜ್ಯರು. ಯಾರು? ರತ್ನತ್ರಯ ಯಾರಲ್ಲಿದೆ ಅದು ಪೂಜ್ಯರು. ಏನು ಪ್ರಾಣ ಬಿಟ್ಟು ರಕ್ಷಣೆ ಮಾಡ್ತಲ್ಲ, ಹಂಗಾದ್ರೆ ಅದನ್ನು ಪೂಜೆ ಮಾಡಬೇಕು. ಇದೇನು ಕಟ್ಟುಕತೆಯಲ್ಲ. ರತ್ನಕರ್ಣ ಶ್ರಾವಕಾಚಾರದಲ್ಲಿ ಇದೆ, ನೀವು ನೋಡ್ರಿ. ನಿಮ್ಗಾಗಿ ಬರೆದದ್ದು ನಮ್ಮ ಹಿಂದಿನವ್ರು ಮಾಡ್ಕೊಂಡು ಬಂದಾರೆ. ನಮ್ಮ ಹಿಂದಿನವ್ರು ಯಾರು? ಸ್ವಾಮಿ ಸಮಂತ್ರ ಭದ್ರಾಚಾರ್ಯ ನಮ್ಮ ಹಿಂದಿನವ್ರಲ್ಲ. ಅವರು ನಿಮಗಾಗಿ ಮೊಟ್ಟ ಮೊದಲೇ ರತ್ನಕರಂಡಕ ಶ್ರಾವಕಾಚಾರ ಗ್ರಂಥ ಬರೆದವರು ಅಂದರೆ ಪೂಜ್ಯ ಆಚಾರ್ಯ ಭಗವಂತರು ಸ್ವಾಮಿ ಸಮಂತ್ರ ಭದ್ರರು.
ಸ್ವಾಮಿ ಸಮಂತಭದ್ರ ಆಚಾರ್ಯ ಅಂದರೆ ಅವ್ರದ್ದು ಕತೆ ಒಂದಿನ ಹೇಳೋಣ. ಅವರೇನು ಸಾಮಾನ್ಯ ಇರಲ್ಲ, ಭಗವಂತನ ಪರೀಕ್ಷೆ ಮಾಡ್ತಿದ್ರು. ಯಾರ್ದ? ಆಪ್ತ ಮೀಮಾಂಸಾ ಬರೆದಿದ್ದಾರೆ, ದೇವಾಗಮ ಸೂತ್ರ ಬರೆದಿದ್ದಾರೆ, ಆದರೆ ಭಗವಂತನೂ ಪರೀಕ್ಷೆ ಮಾಡಿದ್ದಾರೆ. ಅವ್ರದ್ದು ಕತೆ ನಿಮ್ಗೆ ಒಂದು ದಿನ ಸಮಯ ಬಂದಾಗ ಹೇಳೋಣ. ಆದ್ರೆ ನೋಡ್ರಿ, ಇದರ ಸಾರ ಏನಂದ್ರೆ ರಕ್ಷಣೆ ಮಾಡೋರು ಪೂಜ್ಯರಲ್ಲ. ಒಳ್ಳೆಯ ಭಾವನೆ ಇಡೋದು ಬೇರೆ ಭಾವನೆ. ನಮ್ಮ ಧರ್ಮ ಇದ್ರಿ, ನಮ್ಮ ಆರಾಧ್ಯರಿದ್ದಾರೆ, ಪಂಚಪರಮೇಷ್ಠಿಗಳಿದ್ದಾರೆ. ನಾವು ಅವರಿಗಾಗಿ ನಾವೇನು ದೊಡ್ಡದಲ್ಲ, ಈ ದೇಹ ಬಿಟ್ಟು ಹೋದ್ರೆ ಹೋಗಲಿ, ಏನಾಗಲಿ, ಈ ದೇಹ ಹೋದ್ರೆ ಹೋಗಲಿ, ಆದ್ರೆ ಧರ್ಮ ಉಳಿಸ್ಕೊಳ್ಳೋದು ಏನು ಕೆಲಸ? ಏನು ದೊಡ್ಡದಲ್ಲ. ಈ ಜೀವನ ಹೋದ್ರೆ ಮತ್ತೊಂದು ಜೀವನ ಸಿಗ್ತದೆ, ಇದೇನು ದೊಡ್ಡದಲ್ಲ. ಏನು ಇಲ್ಲ ಅಂದ್ರೆ ನಾವ್ಯಾಕೆ ಇಲ್ಲಿ ಈ ಭೂಮಿ ಮೇಲೆ ಹುಟ್ಟಿಮೋ? ಭೂಮಿಗೆ ಭಾರಾಗಿ ಅನ್ನಕ್ಕೆ ಹುಳಾಗಿ ಹುಟ್ಟಿಮನ್ನ, ಅಷ್ಟಕ್ಕಾಗೆ ನಾವು ಹುಟ್ಟಿವಿ. ಹುಟ್ಟಿದಕ್ಕೆ ಏನಾದರೂ ಒಂದು ಮಾಡ್ರಿ, ಸಾಕು ಮಹಾರಾಜರು, ಇಷ್ಟೇ ಮಾಡ್ತೀವಿ ನೋಡ್ರಿ. ಹೊಟ್ಟೆ ತುಂಬೋದು, ಪೆಟ್ಟಿಗೆ ತುಂಬೋದು, ಎರಡು ಕಾರ್ಯ ನಮ್ಮ ಜೀವನದಾಗ ಐತೆ. ಅದು ಎರಡು ನೆನಪಿಡ್ರಿ, ನಿಮ್ಮ ಹೊಟ್ಟೆನೂ ತುಂಬಲ್ಲ, ನಿಮ್ಮ ಪೆಟ್ಟಿಗೆನೂ ಎಂದೂ ತುಂಬಕ್ಕೆ ಸಾಧ್ಯ ಇಲ್ಲ. ಮೂರು ಕಾಲದಲ್ಲಿ, ಮೂರು ಲೋಕದಲ್ಲಿ ಯಾರ್ದು ಹೊಟ್ಟೆ ತುಂಬಿಲ್ಲ, ಯಾರ್ದು ಪೆಟ್ಟಿಗೆ ತುಂಬಿಲ್ಲ. ತುಂಬಕ್ಕೆ ಹೆಂಗೆ ಸಾಧ್ಯ? ತುಂಬಕ್ಕೆ ಸಾಧ್ಯನೇ ಇಲ್ಲರಿ. ಸಂಸಾರ ದುಃಖಮಯ ಇದೆ, ಶರೀರ ರೋಗಮಯ. ಯಾರೂ ಸುಖಿಯಾಗಕ್ಕೆ ಸಾಧ್ಯ ಇಲ್ಲ. ಸುಖಿಯಾಗಬೇಕಂದ್ರೆ ಇದೇ ಒಂದು ಧರ್ಮ, ಇದೇ ಒಂದು ಧರ್ಮದ ಶರಣದಲ್ಲಿ ಬಂದು ನಾವು ಧರ್ಮವನ್ನು ಆಚರಿಸಿ ನಮ್ಮ ಆತ್ಮನನ್ನು ಸಿದ್ಧತ್ವ ಶುದ್ಧತ್ವಕ್ಕೆ ಪಡ್ಕೊಳ್ಳಬಹುದು. ಆದರ್ಶರನ್ನು ಆದರ್ಶವಾಗಿಟ್ಕೊಂಡು ನೋಡ್ರಿ, ಈ ಕತೆ ಇದು ಒಂದು ಕಾಲ್ಪನಿಕ ಕತೆ ಅಲ್ಲ. ಏನಲ್ಲ, ನಮ್ಮದು ಕರ್ತವ್ಯಗಳದಾವ. ಮಹಾರಾಜರೇ ಇಲ್ಲಿ ಇರ್ರಿ ಧರ್ಮಶಾಲೆಯಲ್ಲಿ, ನಾವು ನಮ್ಮ ಮನೇಲಿ ಇರ್ತೀವಿ. ನಮ್ಮವು ಕರ್ತವ್ಯಗಳು ಭಾಳ ಇದಾವ್ರಿ. ಈಗ ಬರ್ತದೆ ಮುಂದೆ. ಇವತ್ತು ಯಾವ ತಿಥಿ ಐತೆ? ಹಾಂ, ಇವತ್ತು ಯಾವ್ದು ಬರ್ತದ? ದಶಮಿ ಐತಲ್ಲ, ಏಕಾದಶಿ ಐತೆ. ಹಾಂ, ಏಕಾದಶಿ ದುಪ್ಪಟ್ಟು ಕಾಶಿ ಏನೇ? ಹಾಂ, ಉಂಡ್ರಿ ಡಬಲ್ಲ. ಹಾಂ, ನಮ್ಮದು ವ್ರತ ನಿಯಮ ಅದು. ಆದರೆ ಮುಂದೆ ಹೋಗಿ ಇನ್ನೆರಡು ಮೂರು ದಿನ ನಂತರ ಒಂದು ತಿಂಗಳಿಗೆ ಬರ್ತದ. ಯಾವುದು? ರಕ್ಷಾಬಂಧನ. ನೋಡ್ರಿ, 700 ಮುನಿಗಳ ಮೇಲೂ ಸ್ವರ್ಗ ಮಾಡಿದರು. ಶ್ರಾವಕರ ರಾಜರ ಪ್ರಮಾದ. ಅದಕ್ಕಾಗಿ ಹೇಳಿದ್ದಾರೆ, ಇದು ಪ್ರಮಾದ. ನಮ್ಮ ಕರ್ತವ್ಯಗಳನ್ನು ನಾವು ಪೂರ್ಣವಾಗಿ ಮಾಡಬೇಕು. ಎಕ್ಸಾಮ್ ತಗೊಳ್ರಿ, ಭಾಳ ಒಳ್ಳೆಯದು. परम पूज संत शिरोमणि आचार्य गुरुवर विद्यासागर जी महाराज की जय। इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार।